ಈ ಎಲ್ಲಾ ಕಾನ್ಸೆಪ್ಟ್ಸ್ ಇಂಟರ್ಲಿಂಕ್ ಮಾಡ್ಕೊಂಡು ನೋಡಿ. ಇನಿಷಿಯಲಿ ಕಂಪ್ಲೀಟ್ ಯೂನಿವರ್ಸ್ ಒಂದು ಚಿಕ್ಕ ಬಾಲ್ ಆಗಿತ್ತಂತ. ಈಗ ಹೇಳಿ, ಯೂನಿವರ್ಸ್ ಕಂಪ್ಲೀಟ್ಲಿ ಹತ್ರ ಬಂದಿದ್ದರೆ ಟೆಂಪರೇಚರ್ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಸೊ ಅಲ್ಲಿ ಇನ್ಫೈನೈಟ್ ಟೆಂಪರೇಚರ್ ಅಂಡ್ ಇನ್ಫೈನೈಟ್ ಏನಿರುತ್ತೆ? ಗುಡ್. ಈಗ ನೋಡಿ, ಈ ಟೈನಿ ಬಾಲ್ ಅಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಒಂದು 13.2 ಬಿಲಿಯನ್ ಇಯರ್ಸ್ ಎಗೋ ಬ್ಲಾಸ್ಟ್ ಆಯ್ತಂತ. ಅದನ್ನ ಬಿಗ್ ಬ್ಯಾಂಗ್ ಅಂತ ಕರೀತೀವಿ. ಒಂದು ದೊಡ್ಡ ಬ್ಲಾಸ್ಟ್ ಆಯ್ತು. ಇವಾಗ ಹೇಳಿ, ಬ್ಲಾಸ್ಟ್ ಆದರೆ ಎಲ್ಲ ಒಂದೇ ಸೈಜ್ ಇರುತ್ತಾ ಬೇರೆ ಬೇರೆ ಸೈಜ್? ಎರಡನೇದು, ಕೆಲವು ಗ್ಯಾಸಸ್ಸು ಇತ್ತು, ಸಾಲಿಡ್ಸು ಇತ್ತು. ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದು, ಇಮಿಡಿಯೇಟ್ಲಿ ಆಫ್ಟರ್ ಬಿಗ್ ಬ್ಯಾಂಗ್ ಯೂನಿವರ್ಸ್ ಸ್ಟಾರ್ಟೆಡ್ ಎಕ್ಸ್ಪ್ಯಾಂಡಿಂಗ್ ಅಲ್ವಾ? ಎಲ್ಲ ದೂರ ದೂರ ಹೋಗ್ತಿದ್ಯಾ? ಎಕ್ಸ್ಪಾನ್ಷನ್ ಆದರೆ ಯೋಚನೆ ಮಾಡಿ ಹೇಳಿ, ಕೂಲಿಂಗ್ ಆಗತ್ತಾ ಹೀಟಿಂಗ್ ಆಗತ್ತಾ? ಎಲ್ಲ ದೂರ ಹೋದ್ರೆ ಕೂಲಿಂಗ ಹೀಟಿಂಗ್? ಅದು ಪ್ರಿಲಿಮ್ಸ್ ಕ್ವಶನ್. Immediately after Big Bang, there was expansion. It led to what? What happened? Cooling and expansion. ನೋಡಿಪ್ಪ, ಇಲ್ಲಿ ಯಾವ ಪಾರ್ಟ್ಸ್ ಇತ್ತೋ ಅದರಿಂದಾನೇ ಪ್ಲಾನೆಟ್ಸ್ ಫಾರ್ಮ್ ಆಗಿದ್ದು. ಅದಕ್ಕೆ ಅದನ್ನ ಪ್ಲಾನೆಟೆಸಿಮಲ್ಸ್ ಅಂತ ಕರೀತೀವಿ. ಈ ಗ್ಯಾಸಸ್ ಏನಿತ್ತೋ ಆ ಗ್ಯಾಸಸ್ ಅನ್ನ ನಾವು ಪ್ರಿಮಾರ್ಡಿಯಲ್ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ನೋಡಿ, ಪ್ರಿಮಾರ್ಡಿಯಲ್ ಅಂದ್ರೆ ಫಸ್ಟ್ ಬಂದಂತಹ ಅಟ್ಮಾಸ್ಫಿಯರ್. ಆಯ್ತಾ? ಸೊ ಯೂನಿವರ್ಸ್ ಹೀಗ್ ಬಂತು. ಈಗ ಹೇಳಿ, ಕೆಲವೊಂದೆಲ್ಲ ದೊಡ್ಡ ಸೈಜ್ ಪಾರ್ಟಿಕಲ್ಸ್ ಇರುತ್ತಾ, ಕೆಲವೊಂದೆಲ್ಲ ಚಿಕ್ಕ ಚಿಕ್ಕದಿರುತ್ತೆ. ಮೀಟಿಯರಾಯ್ಟ್ ಇಂಪ್ಯಾಕ್ಟ್ ಅಂತ ಕೇಳಿದೀರಾ? ದೊಡ್ಡ ದೊಡ್ಡ ಕಲ್ಲುಗಳು ಬಂದು ಹೊಡೆಯುತ್ತೆ. ಡೈನೋಸರ್ ಎಲ್ಲ ಮೀಟಿಯರಾಯ್ಟ್ ಹೊಡೆದಿದ್ದಕ್ಕೆ ಹೋಗಿದ್ದು ಅಂತ ಹೇಳ್ತಾರೆ. ಸೊ ಈಗ ನೋಡಿ, ಭೂಮಿ ಹತ್ರ ಒಂದು ದೊಡ್ಡ ಪಾರ್ಟಿಕಲ್ ಇದೆ, ಜೊತೆಗೆ ಅಲ್ಲಲ್ಲೂ ಕೆಲವೊಂದು ಸ್ಮಾಲ್ ಪಾರ್ಟಿಕಲ್ಸ್ ಇದೆ. ಇದ್ರ ತೂಕ ಜಾಸ್ತಿ ಇರೋದ್ರಿಂದ ಎಲ್ಲಾ ಪಾರ್ಟಿಕಲ್ಸ್ ಇದ್ರ ಹತ್ರ ಬರಕ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಹತ್ರ ಬರ್ತಿದ್ದರೆ ಟೆಂಪರೇಚರ್ ಜಾಸ್ತಿ ಆಗತ್ತಾ ಕಡಿಮೆ ಆಗುತ್ತಾ? ಜಾಸ್ತಿ ಆದಾಗ ಇನಿಷಿಯಲಿ ಫಾರ್ಮ್ ಆದಂತಹ ಭೂಮಿ ನಿಮಗೆ ಏನಂತ ಕರಿತೀವಿ? ಮೋಲ್ಟನ್ ಮ್ಯಾಗ್ಮಾ. ಫಸ್ಟ್ ಭೂಮಿ ಇದ್ದಿದ್ದು ಬಿಸಿಯಾಗಿ ಈ ರೀತಿ ಇತ್ತು ಅಂತ ಹೇಳ್ತಾರೆ.
ನೋಡಿ, ಭೂಮಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಈ ರೀತಿ ಬಿಸಿಯಾಗಿತ್ತು ಅಂತ ಹೇಳ್ತಾರೆ. ಕಂಪ್ಲೀಟ್ ಅರ್ತ್ ವಾಸ್ ಅನ್ ಮೋಲ್ಟನ್ ಮ್ಯಾಗ್ಮಾ. ಈಗ ಈ ಬಿಸಿಯಾಗಿರೋ ಒಂದು ಮ್ಯಾಗ್ಮಾ ಇದರಲ್ಲಿ ಕೆಲವೊಂದು ತೂಕದ ಪದಾರ್ಥಗಳು ಇರುತ್ತೆ, ಕಡಿಮೆ ತೂಕದ್ದು ಇರುತ್ತೆ. ಆಯ್ತಾ? ಲಿಕ್ವಿಡ್ ಅಲ್ಲಿ ನಾವು ತೂಕ ಜಾಸ್ತಿ ಇರೋದು ಹಾಕಿದ್ರೆ ಮಧ್ಯ ಕೆಳಗೋಗುತ್ತೆ ಅಲ್ವಾ? ಭೂಮಿ ಎಲ್ಲಾ ಕಡೆ ನಿಮಗ್ ಲಿಕ್ವಿಡ್ಡೇ ಇದ್ದಾಗ ಏನಾಗತ್ತೆ ಹೇಳಿ? ಎಲ್ಲಾ ಕಡೆ ಲಿಕ್ವಿಡ್ ಇದ್ದಾಗ ಇಲ್ಲೂ ತೂಕ ಜಾಸ್ತಿ ಇದ್ರೆ ಇಲ್ಲಿಗೆ ಬರುತ್ತೆ, ಇಲ್ಲಿ ತೂಕ ಜಾಸ್ತಿ ಇದ್ರೆ ಇಲ್ಲಿಗೆ ಬರುತ್ತೆ. ತೂಕ ಜಾಸ್ತಿ ಇರೋದೆಲ್ಲ ಮಧ್ಯಕ್ಕೆ ಬರುತ್ತೆ. ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಏನೇ ಇದ್ದಾಗ ತೂಕ ಜಾಸ್ತಿ ಇರೋದು ನಿಮಗೆ ಮಧ್ಯಕ್ಕೆ ಬರುತ್ತೆ. ತೂಕ ಕಡಿಮೆ ಇರೋದು ಏನಾಗತ್ತೆ? ನೋಡಿ, ಭೂಮಿಯಲ್ಲಿ ತೂಕ ಜಾಸ್ತಿ ಇರೋದೆಲ್ಲ ಮಧ್ಯಕ್ಕೆ ಹೋಯ್ತು, ಕಡಿಮೆ ಇರೋದೆಲ್ಲ ಹೊರಗೆ ಬರಕ್ ಸ್ಟಾರ್ಟ್ ಆಯ್ತು. ಇದರಿಂದ ಭೂಮಿ 3 ಭಾಗಗಳಾಗಿ ಡಿವೈಡ್ ಆಗುತ್ತೆ. ಅದನ್ನೇ ನಾವು ಕ್ರಸ್ಟ್, ಮ್ಯಾಂಟಲ್, ಕೋರ್ ಅಂತ ಕರಿತೀವಿ. ಫೈನ್. ಯಾವ್ಯಾವುದು? ಕ್ರಸ್ಟ್, ಮ್ಯಾಂಟಲ್, ಕೋರ್. ಯಾವ್ದು ತೂಕ ಜಾಸ್ತಿ ಇರುತ್ತೆ? ಕೋರ್. ಯಾವ್ದು ಕಡಿಮೆ ಇರುತ್ತೆ? ಕ್ರಸ್ಟ್. ಕೋರ್ ಅಲ್ಲಿ ತೂಕ ಜಾಸ್ತಿ ಇರುತ್ತೆ, ಕ್ರಸ್ಟ್ ಅಲ್ಲಿ ತೂಕ ಕಡಿಮೆ ಇರುತ್ತೆ. ಈಗ ಹೇಳಿ, ಭೂಮಿಗೆ ಗ್ರಾವಿಟೇಷನಲ್ ಫೋರ್ಸ್ ಇದೆಯಾ? ಗ್ರಾವಿಟೇಷನಲ್ ಫೋರ್ಸ್ ತೂಕ ಜಾಸ್ತಿ ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತಾ, ಕಡಿಮೆ ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತಾ? ಜಾಸ್ತಿ ಇರೋದ್ರ ಮೇಲೆ. ಸೊ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಕೋರ್ ಮೇಲೆ ಡಿಪೆಂಡ್ ಆಗುತ್ತಾ, ಕ್ರಸ್ಟ್ ಮೇಲೆ ಡಿಪೆಂಡ್ ಆಗುತ್ತಾ? ಕೋರ್. ಈಗ ಈ ಭೂಮಿ ಏನಿದೆಯೋ ಸ್ಟೇಷನರಿ ಆಗಿತ್ತಾ ಅಥವಾ ರೊಟೇಟ್ ಆಗ್ತಿದ್ಯಾ? ಅರ್ತ್ ಯಾವ ರೀತಿ ರೊಟೇಟ್ ಆಗ್ತಿದೆ? ಹೀಗೆ ರೊಟೇಟ್ ಆಗ್ತಿದ್ಯಾ? ಅಂದ್ರೆ ನಾರ್ತ್ ಸೌತ್ ರೊಟೇಟ್ ಆಗ್ತಿದ್ಯಾ, ವೆಸ್ಟ್ ಈಸ್ಟ್ ರೊಟೇಟ್ ಆಗ್ತಿದ್ಯಾ? ನೋಡಿಪ್ಪ, ವೆಸ್ಟ್ ಈಸ್ಟ್ ಅಂತ ಅಂದ್ರೆ ಯು ವಿಲ್ ಸಿ ದಟ್ ಅರ್ತ್ ಇಸ್ ರೊಟೇಟಿಂಗ್ ಲೈಕ್ ದಿಸ್ ಅಲ್ವಾ? ಭೂಮಿ ಹೀಗೆ ರೊಟೇಟ್ ಆಗ್ತಿಲ್ಲ. ಹೀಗೆ ರೊಟೇಟ್ ಆಗ್ತಿದೆ. ಹೀಗಂದ್ರೆ ಈಕ್ವೇಟರ್ ಹತ್ರ ರೊಟೇಟ್ ಆಗ್ತಿದೆ. ಹೀಗೆ ರೊಟೇಟ್ ಆದ್ರೆ ಪೋಲ್ಸ್. ಸೊ ಈಕ್ವೇಟರ್ ಹತ್ರ ರೊಟೇಟ್ ಆದಾಗ ನೀವೇ ಹೇಳಿ ಏನಾಗತ್ತೆ? ಇಲ್ಲಿರೋ ಪಾರ್ಟಿಕಲ್ಸ್ ಎಲ್ಲ ದೂರ ಹೋಗುತ್ತೆ. ಹೀಗೆ ರೊಟೇಟ್ ಆಗ್ತಿದ್ದಾಗ ಮಧ್ಯದ ಪಾರ್ಟಿಕಲ್ಸ್ ಎಲ್ಲ ಏನಾಗುತ್ತೆ? ದೂರ ಹೋಗುತ್ತೆ. ಅದೇ ಇದರಿಂದ ನಿಮಗೆ ಆಲ್ಮೋಸ್ಟ್ ಭೂಮಿಯ ಶೇಪ್ ಹೀಗಿರುತ್ತೆ. ಮಧ್ಯದಲ್ಲಿ ಏನಿರುತ್ತೆ? ಕೋರ್ ಅಲ್ವಾ? ನೋಡಿಪ್ಪ, ಈಕ್ವೇಟರ್ ದೂರ ಇದೆಯಾ, ಪೋಲ್ಸ್ ದೂರ ಇದೆಯಾ? ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಭೂಮಿ ರೊಟೇಟ್ ಆಗ್ತಿರೋದ್ರಿಂದ ಯಾವ ಕಡೆ ರೊಟೇಟ್ ಆಗ್ತಿದೆ? ವೆಸ್ಟ್ ಟು ಈಸ್ಟ್. ಈಕ್ವೇಟರ್ ಹತ್ರ ಇರೋದೆಲ್ಲ ದೂರ ಹೋಯ್ತು, ಪೋಲ್ಸ್ ಹತ್ರ ಇರೋದೆಲ್ಲ ಏನಾಯ್ತು? ಹತ್ರ ಬಂತು. ಇದನ್ನೇನಂತ ಕರಿತೀವಿ ನೋಡಿ? ಬಲ್ಜ್. ಬಲ್ಜ್ ನಿಯರ್ ಈಕ್ವೇಟರ್ ಅಂಡ್ ಕಂಪ್ರೆಸ್ಡ್ ನಿಯರ್ ಪೋಲ್ಸ್. ನೋಡಿಪ್ಪ, ಈಕ್ವೇಟರ್ ಹತ್ರ ದೂರ ಹೋಗಿದೆ, ಪೋಲ್ಸ್ ಹತ್ರ ಬಂದಿದೆ. ಈಗ ಯೋಚನೆ ಮಾಡಿ ಹೇಳಿ, ಯಾವುದೋ ಒಂದು ಮ್ಯಾಗ್ನೆಟ್ ಇದೆ ಅಂತ ಇಟ್ಕೊಳ್ಳಿ. ಮ್ಯಾಗ್ನೆಟ್ಗೆ ಹತ್ರ ಇದ್ರೆ ಫೋರ್ಸ್ ಜಾಸ್ತಿ ಇರುತ್ತೆ, ದೂರ ಇದ್ರೆ ಫೋರ್ಸ್ ಕಡಿಮೆ. ಈಗ ಹೇಳಿ, ಇದು ಫಾರ್, ಇದು ನಿಯರ್. ಎಲ್ಲಿ ಫೋರ್ಸ್ ಜಾಸ್ತಿ ಇರುತ್ತೆ, ಎಲ್ಲಿ ಫೋರ್ಸ್ ಕಡಿಮೆ ಇರುತ್ತೆ? ಪೋಲ್ಸ್ ಹತ್ರ ಜಾಸ್ತಿ ಇರುತ್ತೆ, ಈಕ್ವೇಟರ್ ಹತ್ರ ಕಡಿಮೆ. ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಈಕ್ವೇಟರ್ ಹತ್ರ ಮಿನಿಮಮ್ ಇರುತ್ತೆ, ಪೋಲ್ಸ್ ಹತ್ರ ಮ್ಯಾಕ್ಸಿಮಮ್ ಇರುತ್ತೆ.
ಅರ್ಥ ಆಗತ್ತಾ? ಸೊ why is gravitational force minimum near equator, maximum near poles? ಯಾಕೆ ಅಂದ್ರೆ ಭೂಮಿಯ ಶೇಪ್ ಇರೋದೆ ಆ ರೀತಿ. ಏನ್ ಭೂಮಿಯ ಶೇಪ್? ಭೂಮಿ ಜಿಯೋ, ಶೇಪ್ ಅಂದ್ರೆ ಇಡ್. ವಾಟ್ ಇಸ್ ಇಟ್ ಕಾಲ್ಡ್? ಜಿಯಾಯ್ಡ್. ಅರ್ತ್ ಶೇಪ್ ಇಸ್ ಕಾಲ್ಡ್ as what? ಜಿಯಾಯ್ಡ್. ಜಿಯಾಯ್ಡ್ ಅಂದ್ರೆ ಏನು? ಅರ್ತ್ ಶೇಪ್ ಅಲ್ಲ. ಜಿಯಾಯ್ಡ್ ಅಂತ ಅಂದ್ರೆ ಬಲ್ಜ್ ನಿಯರ್ ದ ಈಕ್ವೇಟರ್, ಕಂಪ್ರೆಸ್ಡ್ ನಿಯರ್ ದಿ ಪೋಲ್ಸ್. ಅದನ್ನೇನಂತ ಕರಿತೀವಿ? ಜಿಯಾಯ್ಡ್. ಈಗ ಜಿಯಾಯ್ಡ್ ಶೇಪ್ ಇಂದ ಯೋಚನೆ ಮಾಡಿ. ಈಕ್ವೇಟರ್ ಹತ್ರ ನೋಡಿ, ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಇದ್ದರೆ ಎಸ್ಕೇಪ್ ಆಗೋದು ಕಷ್ಟ, ಫೋರ್ಸ್ ಕಡಿಮೆ ಇದ್ದರೆ ಎಸ್ಕೇಪ್ ಆಗೋದು ಈಸಿ. ನಾನು ರಾಕೆಟ್ ಲಾಂಚ್ ಮಾಡಬೇಕು, ಆಯ್ತಾ? ರಾಕೆಟ್ ಲಾಂಚ್ ಮಾಡಬೇಕು ಅಂತ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಕಡಿಮೆ ಇದ್ದರೆ ಎಸ್ಕೇಪಿಂಗ್ ಈಸಿ, ಇಲ್ಲ ಅಂತ ಅಂದ್ರೆ ಎಸ್ಕೇಪ್ ಕಷ್ಟ. ಯೋಚನೆ ಮಾಡಿ, ಈಕ್ವೇಟರ್ ಹತ್ರ ಲಾಂಚ್ ಮಾಡ್ಬೇಕಾ, ಪೋಲ್ಸ್ ಹತ್ರ ಲಾಂಚ್ ಮಾಡ್ಬೇಕಾ? ಈಕ್ವೇಟರ್ ಆರ್ ಪೋಲ್ಸ್? ಈಕ್ವೇಟರ್. ಸೊ ಜಮ್ಮು ಕಾಶ್ಮೀರದ ಹತ್ರ ಲಾಂಚ್ ಮಾಡಬೇಕಾ, ಕನ್ಯಾಕುಮಾರಿ ಹತ್ರ ಲಾಂಚ್ ಮಾಡಬೇಕಾ? ಕನ್ಯಾಕುಮಾರಿ. ಈಕ್ವೇಟರ್ ಹತ್ರನೇ ನಿಮಗೆ ರಾಕೆಟ್ ಲಾಂಚಿಂಗ್ ಸ್ಟೇಷನ್ಸ್ ಇರುತ್ತೆ. ವೈ ಅಂತ ಕೇಳಿದ್ರೆ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಮಿನಿಮಮ್, ಝೀರೋ ಅಲ್ಲ. ವಾಟ್ ಇಸ್ ಇಟ್? ಮಿನಿಮಮ್. ಸೆಕೆಂಡ್, ಈಗ ಭಾರತದಲ್ಲಿ ಶ್ರೀಹರಿಕೋಟ ಇಲ್ಲಿ ಬರುತ್ತೆ, ಕನ್ಯಾಕುಮಾರಿ ಇಲ್ಲಿ ಬರುತ್ತೆ. ಸೊ ರಾಕೆಟ್ ಲಾಂಚಿಂಗ್ ಎಲ್ಲಿರಬೇಕು? ಇರೋದೆಲ್ಲಿ? ಶ್ರೀಹರಿಕೋಟ. ಎಲ್ಲಿರಬೇಕು? ಬಟ್ ಇಲ್ಲೇನಿದೆ? ಶ್ರೀಲಂಕಾ ಇದೆ. ನೋಡಿಪ್ಪ, ಈಗ ಒಂದು ಭೂಮಿ ಯಾವ ಕಡೆಯಿಂದ ಯಾವ ಕಡೆ ಹೋಗುತ್ತೆ? ವೆಸ್ಟ್ ಟು ಈಸ್ಟ್. ಇದೊಂದು ರಾಕೆಟ್ ಅಂತ ಅನ್ಕೊಳ್ಳಿ. ಭೂಮಿ ವೆಸ್ಟ್ ಟು ಈಸ್ಟ್ ಹೋದಾಗ ರಾಕೆಟ್ ಏನ್ ಮಾಡ್ತಾರೆ? ಹಾಗೆ ಲಾಂಚ್ ಮಾಡ್ತಾರೆ, ರೈಟ್? ಭೂಮಿ ಹೀಗೆ ರೊಟೇಟ್ ಆದಾಗ ರಾಕೆಟ್ ಕೂಡ ಅದೇ ಡೈರೆಕ್ಷನ್ ಅಲ್ಲೇ ಲಾಂಚ್ ಮಾಡ್ತಾರೆ. ಅಂದ್ರೆ ರಾಕೆಟ್ ಯಾವ ಡೈರೆಕ್ಷನ್ ಅಲ್ಲಿ ಲಾಂಚ್ ಮಾಡ್ತಾರೆ? ವೆಸ್ಟ್ ಟು ಈಸ್ಟ್. ನೋಡಿ, ಇದು ವೆಸ್ಟ್, ಇದು ಈಸ್ಟ್. ನಾವು ರಾಕೆಟ್ ಲಾಂಚ್ ಮಾಡಿದ್ದೇನಾದ್ರೂ ಫೇಲ್ ಆದ್ರೆ ಅದು ಹೋಗಿ ಶ್ರೀಲಂಕಾ ಮೇಲೆ ಬೀಳುತ್ತೆ. ಅದಕ್ಕೆ ಏನ್ ಮಾಡ್ತಾರೆ? ಶ್ರೀಹರಿಕೋಟನಲ್ಲಿ ತಗೊಳ್ತಾರೆ. ಶ್ರೀಹರಿಕೋಟಲ್ ತಗೊಂಡಾಗ ಏನಾಗುತ್ತೆ? ರಾಕೆಟ್ ಫೇಲ್ ಆದ್ರೆ ಎಲ್ಲಿ ಬೀಳುತ್ತೆ? ಹಾ, ನೋಡಿ, ಮಂಗಳೂರಲ್ಲಿ ಮಾಡಿದ್ರೆ ಬೆಂಗಳೂರಲ್ಲಿ ಬೀಳುತ್ತೆ. ಸೊ ಯಾವ ಕಡೆ ಇರುತ್ತೆ ರಾಕೆಟ್ ಲಾಂಚಿಂಗ್? ಈಸ್ಟರ್ನ್ ಸೈಡ್ ಆರ್ ವೆಸ್ಟರ್ನ್ ಸೈಡ್? ಈಸ್ಟ್. ಇದು ನೆನ್ಪಿಟ್ಕೊಳ್ಳಿ. ಆಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ಸ್ ಆರ್ ಆನ್ ಈಸ್ಟರ್ನ್ ಸೈಡ್ ಆಫ್ ದಿ ಕಾಂಟಿನೆಂಟ್ಸ್. ಅರ್ಥ ಆಗ್ತಿದ್ಯಾ? ಅಂಡ್ ದೇ ಆರ್ ಕ್ಲೋಸರ್ ಟು ಈಕ್ವೇಟರ್. ಇವೆಲ್ಲ ನಿಮಗೆ ಪ್ರಿಲಿಮ್ಸ್ ರಿಲೇಟೆಡ್ ಕ್ವಶನ್ಸ್ ಬರುತ್ತೆ. ವಾಟ್ ಇಸ್ ದ ಶೇಪ್ ಆಫ್ ದಿ ಅರ್ತ್? ಜಿಯಾಯ್ಡ್. ಜಿಯಾಯ್ಡ್ ಅಂದ್ರೆ ಏನು? ಬಲ್ಜ್ ನಿಯರ್ ದಿ ಈಕ್ವೇಟರ್, ಕಂಪ್ರೆಸ್ಡ್ ನಿಯರ್ ದ ಪೋಲ್ಸ್. ಇಲ್ಲೇನಾಯ್ತು? ಸೆಗ್ರಿಗೇಷನ್ ಆಫ್ ಮಿನರಲ್ಸ್. ಈ ಸೆಗ್ರಿಗೇಷನ್ ಆಫ್ ಮಿನರಲ್ಸ್ ಆದಾಗ ಪೆರಿಫೆರಿ ಏನಿರುತ್ತೆ? ಕ್ರಸ್ಟ್, ಸೆಂಟರ್ ಅಲ್ಲಿ ಕೋರ್, ಮಧ್ಯದಲ್ಲಿ ಮ್ಯಾಂಟಲ್. ಫೈನ್.